ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವು ಪರಿಚಯ ಮಾಡಬೇಕು ಅಂತ ಇರೋದು ಈಗ ಛಂದೋಗೋಪನಿಷತ್ತು. ಇದು ಸಾಮವೇದದ ಉಪನಿಷತ್ತು. ಕೃಷ್ಣ ಗೀತೆಯಲ್ಲಿ ವೇದಾನಾಂ ಸಾಮವೇದೋಸ್ಮಿ ಅಂತ ಹೇಳಿದ್ದಾನೆ. ವೇದಗಳಲ್ಲಿ ನನಗೆ ಅತ್ಯಂತ ಇಷ್ಟವಾದದ್ದು ಸಾಮವೇದ. ಯಾಕೆ ಅಂದರೆ ಅದು ಹಾಡಿನ ರೂಪದಲ್ಲಿ ಇರುತ್ತೆ. ಏನು ಋಗ್ವೇದ ಇದೆ ಅದೇ ಗಾನ ರೂಪ ಆದರೆ ಸಾಮವೇದ. ಅಂದರೆ ದೇವರು ಏನು ಹೇಳಿದ ಹಾಗಾಯಿತು ಅಂದರೆ ಹಾಡು ನನಗೆ ಬಹಳ ಇಷ್ಟ ಅಂತ ಹೇಳಿದ ಹಾಗಾಯಿತು. ಚೆನ್ನಾಗಿ ಹಾಡಬಲ್ಲವ ಮುಖ್ಯಪ್ರಾಣನ ಅನುಗ್ರಹವನ್ನು ಪಡೆದಿರ್ತಾನೆ. ಭಾವಪೂರ್ಣವಾಗಿ ಹಾಡುವವ ಅಥವಾ ಭಾಷೆಯನ್ನು ಹಾಡಿನ ಏರಿಳಿತಗಳೊಂದಿಗೆ ಬೆಸೆದು ಹಾಡುವವ. ಕೆಲವೊಬ್ಬರ ಮಾತು ಅದು ಹಾಡಿನ ಏರಿಳಿತಗಳೊಂದಿಗೆ ಕೂಡಿರುತ್ತೆ. ಮುಖ್ಯಪ್ರಾಣನ ಅನುಗ್ರಹ ಪಡೆದವರೇ ನಾದದಲ್ಲಿ ಎತ್ತರದಲ್ಲಿ ಏರಿರಬೇಕಾದ್ರೆ ಇನ್ನು ಮುಖ್ಯಪ್ರಾಣನ ಹಾಡು ಹೇಗಿರಬಹುದು? ಅದನ್ನು ಹೇಳುವಂಥದ್ದು ಛಂದೋಗ ಉಪನಿಷತ್ತು. ಪ್ರಕೃತಿಯ ಹಾಡು. ಚಳಿ, ಮಳೆ, ಗಾಳಿ, ಬೆಂಕಿಯ ಉರಿತ, ಗಿಡಗಳ ಅರಳುವುದು. ಹೀಗಾಗಿ ಇದೆಲ್ಲವೂ ಸಂಗೀತವೇ. ಈ ತರಹದ ಪ್ರಕೃತಿಯೊಳಗಡೆ ಇರುವ ಸಂಗೀತವನ್ನು ತಿಳಿದು ಉಪಾಸನೆ ಮಾಡುವವ ಎತ್ತರಕ್ಕೆ ಏರ್ತಾನೆ. ಮನುಷ್ಯನ ಏನೊಂದು ಡಿಸ್ಕವರಿ ಇದೆ, ವಾಹನ, ಅದಕ್ಕೆ ತಾಳ ಇಲ್ಲ. ವಾಹನದ ನಡೆಗೆ ತಾಳ ಇಲ್ಲ. ಕುದುರೆಯ ಖುರಪುಟ ಶಬ್ದ, ಆನೆಯ ನಡೆ, ಜಿಂಕೆಯ ನಡೆ, ಹಕ್ಕಿಯ ರೆಕ್ಕೆ ಬೀಸು, ದುಂಬಿಗಳ ಝೇಂಕಾರ, ಎಲ್ಲದರಲ್ಲಿಯೂ ಒಂದು ಹಾಡು ಇದೆ, ಒಂದು ರಾಗ ಇದೆ, ಒಂದು ತಾಳ ಇದೆ. ಮನುಷ್ಯನ ಮೂಲಭೂತ ಕ್ರಿಯೆಗಳು, ಅದರಲ್ಲಿ ಎಲ್ಲದರಲ್ಲಿಯೂ ಹಾಡು ಹಾಸುಹೊಕ್ಕಾಗಿದೆ. ಈ ಪ್ರಕೃತಿಯ ಹಾಡು, ಇದನ್ನು ದೇವರು ಹೇಗೆ ವ್ಯವಸ್ಥೆ ಮಾಡಿದ್ದಾನೆ ಅನ್ನುವುದೇ ಛಂದೋಗೋಪನಿಷತ್ತಿನ ವಿಷಯ. ಲಕ್ಷ್ಮೀದೇವಿ ಪರಮಾತ್ಮನನ್ನ ಸ್ತೋತ್ರ ಮಾಡಿದಳು, ಅದೇ ಛಂದೋಗೋಪನಿಷತ್ತು. ಇದು ಅನನ್ಯವಾಗಿ ತೆರೆದುಕೊಳ್ಳುತ್ತೆ ಮುಖ್ಯಪ್ರಾಣನ ಬಗೆಗೆ, ದೇವರ ಬಗೆಗೆ. ಯಥಾಪ್ರಕಾರ ಇಲ್ಲಿ ಮುಖ್ಯಪ್ರಾಣನ ಮಹಿಮೆಯನ್ನು ಉಪನಿಷತ್ತುಗಳು ಕೊಂಡಾಡಿವೆ. ಮುಖ್ಯಪ್ರಾಣನೇ
ಅವನ ಹೆಸರೇ ಉದ್ಗೀತ ಅಂತ. ಎತ್ತರದ ದನಿಯಲ್ಲಿ ಹಾಡುವವನು. ಈ ಹಾಡು ನಮಗೆ ಅನುಭವದ ಮಿಡಿತವಾಗಿ ಕಾಣಬೇಕು, ಹೃದಯದಲ್ಲಿ ಮಾರ್ಮೊಳಗಬೇಕು. ಅದು ಒಂದು ಧ್ಯಾನದ ಸಿದ್ಧಿಯೇ. ಪ್ರಕೃತಿಯೊಳಗಡೆ ಇರುವಂತಹ ಈ ದೇವರ ಮುಖ್ಯ ಪ್ರಾಣನ ಹಾಡನ್ನು ಅರ್ಥ ಮಾಡಿಕೊಳ್ಳೋದು ಅಂತಂದರೆ ಜಗತ್ತಿನ ಎಲ್ಲ ಸಂಪತ್ತುಗಳು ಕೂಡ ಅದನ್ನು ಕೊಟ್ಟ ದೇವರನ್ನು ಯಾವ ರೀತಿ ಅನುಭವಿಸೋದು ಅಂತ. ಈ ತರಹದ ಒಂದು ಸಾಮವನ್ನು, ಈ ತರಹದ ಒಂದು ಗೀತವನ್ನು ಪರಿಚಯ ಮಾಡೋದು ಉಪನಿಷತ್ತು. ಇದರಲ್ಲಿ ಒಂದು ಕಥೆ ಬರುತ್ತೆ, ಉಶಸ್ತ ಚಾಕ್ರಾಯಣ ಅಥವಾ ಉಶಸ್ತಿ ಚಾಕ್ರಾಯಣ ಅಂತ. ಆ ಉಶಸ್ತಿ ಚಾಕ್ರಾಯಣ ಏನು ಮಾಡಿದ್ದ, ಮಠಚಿ ಹತೇಶು ಕುರುಷು ಆಟಿಕ್ಯ ಸಹ. ಮಠಚಿ ಅಂತ ಹೇಳಿದ್ರೆ ಅಲಿಕಲ್ಲು ಮಳೆ, ಇಟ್ಟಿಗೆ ಗಾತ್ರದ ಮಳೆಗಳು ಬಿದ್ದು ಬೆಳೆಗಳೆಲ್ಲ ಹಾಳಾಗಿ ಆ ಇಡೀ ಒಂದು ರಾಜ್ಯ ಅವೃಷ್ಟಿಯಲ್ಲಿ, ಬರದಲ್ಲಿ ಕಂಗೆಟ್ಟಿತು. ಆಗ ಅವನೇನು ಮಾಡಿದ, ಇಭ್ಯಗ್ರಾಮೆ ಪ್ರದ್ರಾಣಕ ಆಸ. ಎಲ್ಲ ಕಡೆ ತಿರುಗ್ತಾ ಇದ್ದಾನೆ. ಇಭ್ಯಗ್ರಾಮ ಅಂದರೆ ಇವತ್ತಿನ ಶಿವಮೊಗ್ಗದ ಯಾವುದದು ಆನೆಗಳನ್ನೆಲ್ಲ ಟ್ರೈನ್ ಮಾಡ್ತಾರೆ, ಸಕ್ಕರೆ ಬೈಲು ಇದ್ದ ಹಾಗೆ. ಆ ತರಹದ ಒಂದು ಗ್ರಾಮದಲ್ಲಿ ತಿರುಗಾಡ್ತಾ ಇರಬೇಕಾದ್ರೆ ಅವನು ಕಾಡು ಉದ್ದು ಅಂತ ಬರುತ್ತೆ, ಕುಲ್ಮಾಷ ಅಂತ. ಅದು ಬಹಳ ದಪ್ಪವಾಗಿರುತ್ತೆ, ಉದ್ದವಾಗಿರುತ್ತೆ. ಇವತ್ತು ಅದನ್ನು ರಾಜಮಾಷ ಅಂತ ಕರೀತಾರೆ. ರಾಜಮಾಷ ಅಂತಂದ್ರೆ ಗೊತ್ತಾಗಲ್ಲ ಈಗಿನ ಹುಡುಗರಿಗೆ, ರಾಜ್ಮಾನ್ ಬೇಕು. ಆ ರಾಜಮಾಷ ವಸ್ತುತಃ ಅದು ಕುಲ್ಮಾಷ ಅಂದ್ರೆ ಕೆಟ್ಟ ಉದ್ದು ಅಂತ. ಅದು ಬಹಳ ದಪ್ಪವಾಗಿರುತ್ತೆ, ಅದರಿಂದಾಗಿ ರಾಜಮಾಷ ಅಂತ ಅದನ್ನ ಕರೆದ್ರು. ಈ ಕುಲ್ಮಾಷ ಅವನು ತಿಂತಾ ಇದ್ದ, ಬೇಯಿಸಿದ ಕುಲ್ಮಾಷವನ್ನು ತಿಂತಾ ಇದ್ದ. ಇವನು ಹೋದ, ಖಾದಂತಂ ಬಿಭಿಕ್ಷೆ, ಕೇಳಿದ ಕೊಡಿ ಅಂತ. ಅವನು ಹೇಳಿದ, ತೇಮೇ ಉಪನಿಹಿತಾಹ, ಅಯ್ಯೋ ನಾನು ಎಂಜಲ್ ಮಾಡಿದ್ದೀನಿ. ಏತೇಷಾಮ್ಯೆ ದೇಹೀತಿ ಹೋವಾಚ, ಇಲ್ಲ ಕೊಡು ಅಂದ. ಬ್ರಾಹ್ಮಣ ಕೇಳ್ತಾ ಇದ್ದಾನಲ್ಲ ಅಂತ ತಾನಸ್ಮೈ ಪ್ರದದು, ಇವನಿಗೆ ಅದನ್ನು ಕೊಟ್ಟ. ಆಮೇಲೆ ಅದನ್ನ ತಿಂದ ಮೇಲೆ ನೀರು ಕುಡಿ ಅಂತ ಕೊಟ್ಟ. ಉಚ್ಛಿಷ್ಟಂ ವೈಮೇ ಪೀತಂ ಸ್ಯಾರಿತೆ, ಕುಡಿದ್ರೆ ಅದು ಎಂಜಲ್ ಕುಡ್ದಾಗತ್ತೆ ಅಂದ. ತಿಂದದ್ದು ಎಂಜಲ್ ಅಲ್ವೋ, ಕುಡಿದದ್ದು ಅದ್ಯಾಕೆ ಎಂಜಲ್ ಆಗತ್ತೆ? ತಿಂದ ಮೇಲೆ ಕುಡಿಬೋದಲ್ಲ. ಆಗ ಅವನೊಂದು ಮಾತು ಹೇಳ್ದ, ನಸ್ವಿದೇತೇಪಿ ಉಚ್ಛಿಷ್ಟಾಹ ಇತಿ ನವಾ ಅಜೀವಿಷ್ಯಂ ಇಮಾನ್ ಅಖಾದನ್ ಇತಿ. ಇದನ್ನು ತಿನ್ನದಿದ್ದರೆ ನಾನು ಬದುಕೇ ಇರ್ತಿರಲಿಲ್ಲ. ಹೀಗಾಗಿ ಉದ್ದು ನನ್ನ ಅಗತ್ಯ ಆಗಿತ್ತು. ನೀರು ಕಾಮೋಮ ಉದಪಾನಂ, ನನ್ನ ಆಸೆ ಆಗುತ್ತೆ. ಹೀಗಾಗಿ ಆಸೆಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಅಗತ್ಯಗಳನ್ನು ಆಯ್ಕೆ ಮಾಡ್ಕೊಳ್ಳೋದಲ್ಲ ಇದೆ ಅಷ್ಟೆ. ನನ್ನ ಅಗತ್ಯಗಳನ್ನು ನಾನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಬರಲ್ಲ. ಹಾಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಬಂದರೆ ಅದು ಅಗತ್ಯ ಅಲ್ಲ. ಇದಿಲ್ಲದೆಯೂ ನಾವು ಇರಬಹುದು ಅಂತಂದರೆ ಅದು ಆಸೆ. ಇದು ಇಲ್ಲದೆಯೂ ನಾವು ಇರಬಹುದು, ಆದರೂ ಇದು ನನಗೆ ಬೇಕು, ಇದು ಆಸೆ. ಇದಿಲ್ಲದೇ ಇರಲಿಕ್ಕಾಗಲ್ಲ, ಇದು ನಾನು ಆಯ್ಕೆ ಮಾಡಿಕೊಂಡಿದ್ದಲ್ಲ. ಹಸಿವಾಗುವ ಹಾಗೆ ವ್ಯವಸ್ಥೆ ನಾನು ಮಾಡಿಕೊಂಡಿದ್ದಲ್ಲ. ಇದು ಅಗತ್ಯ.
ಅದರಿಂದಾಗಿ ಅಗತ್ಯ ಮತ್ತು ಆಸೆ ಇವುಗಳ ನಡುವಣ ಸ್ಪಷ್ಟ ವ್ಯತ್ಯಾಸ ಗೊತ್ತಿದೆ ಅವನಿಗೆ. ಅದನ್ನು ತಗೊಂಡೋದ ಅವನು. ಆ ಉಳಿದ ಉದ್ದನ್ನು ಕಟ್ಟಿಕೊಂಡು ಹೋದ. ಮಾರನೇ ದಿವಸವೇ ಮಳೆ ಬಂತು. ಮಳೆ ಬಂದ ಮೇಲೆ ಯಾರೋ ಒಬ್ಬ ರಾಜ ದೊಡ್ಡ ಯಾಗ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯಿತು. ಇವನು ಅಲ್ಲಿಗೆ ಹೋದ. ಆ 4 ಜನ ಏನಿದ್ದಾರೆ ಪುರೋಹಿತರು, ಅವಾಗ ಒಂದು ಯಾಗ ಮಾಡಬೇಕು ಅಂದರೆ 16 ಜನ ಪುರೋಹಿತರು ಬೇಕಾಗಿರೋದು. ಋಗ್ವೇದದ ಪುರೋಹಿತ ಹೋತೃ, ಯಜುರ್ವೇದದ ಪುರೋಹಿತ ಅಧ್ವರ್ಯು, ಸಾಮವೇದದ ಪುರೋಹಿತ ಉದ್ಗಾತೃ, ಅಥರ್ವವೇದದ ಪುರೋಹಿತ ಬ್ರಹ್ಮ. ಈ 3 ಜನ, ಈ 4 ಜನಕ್ಕೆ 3 ಜನ ಅಸಿಸ್ಟೆಂಟ್ಸ್. ಆಗ ಒಟ್ಟು ಸೇರಿದ್ರೆ 16 ಆಗತ್ತೆ. ಪ್ರಸ್ತೋತ್ರವಿಗೆ ಕೇಳಿದ, ಯಾವ ದೇವತೆಯನ್ನು ಹಾಡ್ತೀಯ, ಆ ದೇವತೆಯ ರಹಸ್ಯ ಗೊತ್ತಾ ನಿನಗೆ ಅಂತ. ರಾಜನಿಗೆ ಅಧಿಕಾರವಾಣಿಯಿಂದ ಕೇಳ್ತಾ ಇರುವ ಉಶಸ್ತ ಚಾಕ್ರಾಯಣನನ್ನ ಕುರಿತು ಕುತೂಹಲ ಬಂತು. ಸ್ವಾಮಿ ತಾವ್ಯಾರು? ಉಶಸ್ತಿರಸ್ಮಿ ಚಾಕ್ರಾಯಣ ಇತ್ಯುವಾಚ. ನಾನು ಉಶಸ್ತಿ ಚಾಕ್ರಾಯಣನಿದ್ದೇನೆ. ಹೌದೇ? ತಮ್ಮನ್ನೇ ಹುಡುಕಿದೆ, ಎಲ್ಲೂ ಸಿಗಲಿಲ್ಲ. ಅದು ನೀವು ಸಿಗಲಿಲ್ಲ, ಅದರಿಂದಾಗಿ ನಾನು ಇದನ್ನು ಮುಂದುವರಿಸ್ತೆ. ಅದರಿಂದಾಗಿ ನೀವು ಯಜ್ಞದಲ್ಲಿ ಪಾಲ್ಗೊಳ್ಳಿ. ಯಜ್ಞದಲ್ಲಿ ಈ ಪುರೋಹಿತರಿಗೆಲ್ಲ ಎಷ್ಟು ದುಡ್ಡು ಕೊಡ್ತೇನೋ ಅಷ್ಟೇ ದುಡ್ಡು ನಿಮಗೂ ಕೂಡ ಕೊಡ್ತೇನೆ, ನೀವು ಇದ್ರೆ ಸಾಕು. ಇಲ್ಲ, ನಾನು ಸುಮ್ಮನೆ ಇದ್ದು ಏನು ಮಾಡಲಿ? ಇವರಿಗೆ ಈ ಯಾಗದ ಪ್ರಕ್ರಿಯೆಯ ರಹಸ್ಯವನ್ನು ಉಪದೇಶ ಮಾಡ್ತೇನೆ. ಆ ಉಪದೇಶ ಮಾಡಿದ ಭಾಗ ಇದರಲ್ಲಿ ಬರುತ್ತೆ. ಈ ತರಹದ್ದು ಒಂದು ಕಥೆ. ಆಮೇಲೆ ಸಾಮೋಪಾಸನೆ ಅಂತ ಹೇಳಿ ಬರುತ್ತೆ. ಅವನು ಏನೇನು ಉಪಾಸನೆ ಮಾಡ್ತಾನೆ. ಉಪಾಸನೆ ಮಾಡಲಿಕ್ಕೆ ಯಾವ ರೀತಿಯಾದ ಒಂದು ಸಣ್ಣ ವ್ರತ. ಆಮೇಲೆ ಹಾಡಿನ 7 ವಿಧಗಳು. ಹಿಂಕಾರ, ಆಮೇಲೆ ಆದಿ, ಪ್ರತಿಹಾರ, ಉದ್ಗೀತ, ಉಪದ್ರವ, ಸಮ, ನಿಧನ. ಈ ತರಹದ ಹಾಡಿನ 7 ಎತ್ತುಗಡೆಗಳು. ಅದರ ಹಿನ್ನೆಲೆಯಲ್ಲಿಯೇ ಸರಿಗಮ ಪದನಿ ಅಂತನ್ನೋದು ಕೂಡ ಬಂದಿರುವಂಥದ್ದು. ಈ 7 ತರಹದ ಹಾಡಿನ ಏರಿಳಿತಗಳು, 7 ಕ್ರಮಗಳು, ಇವುಗಳ ಒಳಗಡೆ ದೇವರು ಹೇಗೆ ನೆಲೆಗೊಂಡಿದ್ದಾನೆ, ಮನಸ್ಸಿನಲ್ಲಿ ಹೇಗೆ ಹಾಡ್ತಾನೆ, ಹೆಣ್ಣು ಗಂಡುಗಳು ಕೂಡುವಾಗ ಯಾವ ರೀತಿಯಾದ ಈ ದೇವರ ಸಾಮ ಹೇಗಾಗತ್ತೆ, ಮಳೆ ಬರುವಾಗ ಈ ಹಾಡು, ಪ್ರಕೃತಿಯ ಹಾಡು ಹೇಗೆ ಆಗತ್ತೆ, ಆಮೇಲೆ ಪಶುಗಳಲ್ಲಿ ಈ 7 ಹಾಡುಗಳು ಹೇಗೆ ಇವೆ, ಆಮೇಲೆ ಒಂದು ದೇಹ ರೂಪುಗೊಳ್ಳುವಾಗ ಅಲ್ಲೊಂದು ಸಂಗೀತ ನಡೆಯುತ್ತೆ. ಅಂದರೆ ಗರ್ಭದಲ್ಲಿ ಆ ಸದ್ದು ನಮಗೆ ಕೇಳಿಸದೇ ಇರಬಹುದು. ಗರ್ಭದಲ್ಲಿ ಆ ಒಂದು ಮಗು ರೂಪುಗೊಳ್ಳುವಾಗ 7 ಕೋಶಗಳು, 7 ಧಾತುಗಳು ಹೇಗೆ ರೂಪುಗೊಳ್ಳುತ್ತೆ. ಮತ್ತೆ ಈ ಬ್ರಹ್ಮಾಂಡದ ಒಂದು ಟೆಂಪ್ರೇಚರ್ ಇದೆ. ಬ್ರಹ್ಮಾಂಡಕ್ಕೆ ಒಂದು ಟೆಂಪ್ರೇಚರ್, ಅದಕ್ಕೆ ಕಾರಣವಾದ ಬೆಳಕುಗಳು, ಅವುಗಳು ಸೃಷ್ಟಿಯ ಹಾಡನ್ನು ಸಂಕೇತಿಸುತ್ತೆ. ಆ ಸೃಷ್ಟಿಯ ಹಾಡಿನ 7 ಗಮಕಗಳು ಏನು, ಈ ತರಹದ ಎಲ್ಲ ಸಂಗತಿಗಳನ್ನು ಹೇಳ್ತಾ ಯಾವುದನ್ನು ಉಪಾಸನೆ ಮಾಡುವವನಿಗೆ ಏನಿರಬೇಕು ಅನ್ನೋದನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಅಂದರೆ ಆ ವ್ರತ ಅಂತಂದರೆ ಮಳೆ ಚಳಿಗಾಳಿಗಳನ್ನು ಬೈಯಬಾರದು. ಯಾಕೆಂದರೆ ಅದು ದೇವರ ಒಂದು ಕ್ರಿಯೆ. ದೇವರ ಕ್ರಿಯೆಯನ್ನು ಬೈದರೆ ದೇವರನ್ನು ಬೈದ ಹಾಗೆ. ವರ್ಷಂತಂ ನ ನಿಂದೇತ್, ತಪಂತಂ ನ ನಿಂದೇತ್. ಒಂದು ಹಂತದಲ್ಲಿ ಬೇರೆ ಬೇರೆ ತರಹದ ನಿಂದನೆಗಳನ್ನು ಮಾಡಬಾರದು, ಈ ತರಹದ ಒಂದು ಚಿಂತನೆ. ಅಲ್ಲಿಗೆ 2ನೇ ಅಧ್ಯಾಯ ಮುಗಿಯುತ್ತೆ.
ಆಮೇಲೆ 3ನೆಯ ಅಧ್ಯಾಯದಲ್ಲಿ ಮಧುವಿದ್ಯೆ ಅಂತ ಹೇಳಿ ಒಂದು ಬರುತ್ತೆ. ದೇವರಿಂದ ಹೇಗೆ ಆನಂದವನ್ನು ಪಡಿತಾರೆ, ಮುಖ್ಯ ಪ್ರಾಣ ಅದನ್ನು ಹೇಗೆ ಉಪಾಸನೆ ಮಾಡ್ತಾನೆ, ಮುಖ್ಯ ಪ್ರಾಣನಿಂದ ಜಗತ್ತು ಹೇಗೆ ಆನಂದವನ್ನು ಪಡೆಯುತ್ತೆ, ಆನಂದದ ಉತ್ಕಟತೆ ಅಂತಂದರೆ ಹೇಗಿರುತ್ತೆ ಅದೇ ನಮಗೆ ಗೊತ್ತಿಲ್ಲ. ನಮಗೆ ಆನಂದವನ್ನು ಅನುಭವಿಸಲಿಕ್ಕೆ ನಾವು ರೆಡಿನೇ ಆಗಿಲ್ಲ. ಮುಕ್ತಿ ಅಂತಂದರೆ ಆನಂದ, ಆನಂದವನ್ನು ಅನುಭವಿಸಲಿಕ್ಕೆ ನಾವು ಏನು ರೆಡಿಯಾಗಿದ್ದೇವೆ? ಅದಕ್ಕೆ ಮಾನಸಿಕ ಸಿದ್ಧತೆಗಳೇ ಇಲ್ಲ. ಆ ಮಾನಸಿಕ ಸಿದ್ಧತೆಗಳನ್ನು ಮಧ್ವರು ಕೊಡ್ತಾರೆ. ಹೀಗಾಗಿಯೂ ಅವರು ಆನಂದ ತೀರ್ಥ. ನಾವು ಇದನ್ನು ಗಮನಿಸಲೇ ಇಲ್ಲ. ಮಧ್ವರು ಆನಂದ ತೀರ್ಥ. ಮಧು ಅಂದರೆ ಆನಂದ, ವಾ ಅಂತಂದರೆ ಶಾಸ್ತ್ರ, ಮಧ್ವ ಅಂದರೆ ಅದರದ್ದು ಸಂಸ್ಕೃತದ ಆ ವೈದಿಕ ಪದ ಮಧ್ವ. ಆ ಮಧ್ವದ ಟ್ರಾನ್ಸ್ಲೇಷನ್, ಲೌಕಿಕ ಟ್ರಾನ್ಸ್ಲೇಷನ್ನು ಆನಂದ ತೀರ್ಥ ಅಂತ ಆಯಿತು. ಆದರೆ ಆನಂದವನ್ನು ಅನುಭವಿಸಲಿಕ್ಕೆ ನಮ್ಮ ಹೃದಯ, ನಮ್ಮ ಮನಸ್ಸು ಅಥವಾ ಇದೆಲ್ಲವನ್ನು ಮೀರಿದ ನಾವು ರೆಡಿಯಾಗಬೇಕು ಆನಂದವನ್ನು ಅನುಭವಿಸಲಿಕ್ಕೆ. ಆ ಆನಂದವನ್ನು ಅನುಭವಿಸಲಿಕ್ಕೆ ಸಜ್ಜಾಗುವುದು ಹೇಗೆ? ದೇವರ ಕ್ರಿಯೆಗಳನ್ನು ನೋಡಿ ದೇವರು ಎಷ್ಟು ಆನಂದದಿಂದ ಕ್ರಿಯೆ ಮಾಡ್ತಾ ಇದ್ದಾನೆ ಅಂತ ಆನಂದವನ್ನು ಅನುಭವಿಸಬೇಕು. ಮೊದಲು ಅಲ್ಲಿಂದ ಶುರು. ಆ ದೇವರ ಬಗ್ಗೆ ಭಕ್ತಿ ಉಕ್ಕಿ ಬರುತ್ತೆ. ಹಾಗಾದಾಗ ಅದರ ರಸ ಅದನ್ನು ಆಸ್ವಾದನೆ ಮಾಡುವಷ್ಟು ಶಕ್ತಿ ಬರುತ್ತೆ. ಅದಕ್ಕೆ ಈ ಉಪನಿಷತ್ತುಗಳನ್ನೆಲ್ಲ ಯಾಕೆ ಓದಬೇಕು ಅಂದರೆ ಆನಂದವನ್ನು ಅನುಭವಿಸಬಲ್ಲ ಮನಸ್ಥಿತಿ ತಯಾರಾಗಬೇಕು. ಇಲ್ಲಾಂದರೆ ಆನಂದ ಆಗಲಿ ಅಂದರೆ ಆನಂದದ ಸ್ವರೂಪ ಎಂಥದ್ದು? ಈಗಂತೂ ಗಾಢವಾದ ನಿದ್ರೆಯಲ್ಲಿ ಏನೊಂದು ಸುಖ ಅನುಭವ ಆಗ್ತಾ ಇದೆ ಅದು ಮಾತ್ರ. ಅದರ ಎಕ್ಸ್ಟೆನ್ಷನ್, ಅದರ ಒಂದು ಬೇರೆ ಬೇರೆ ಆಯಾಮಗಳನ್ನು ನೋಡಬೇಕು ಅಂದರೆ ದೇವರ ಈ ಕಾರ್ಯಕ್ಷೇತ್ರ ಬ್ರಹ್ಮಾಂಡವನ್ನು ನೋಡಬೇಕು. ಬ್ರಹ್ಮಾಂಡದಲ್ಲಿ ಆಗುವಂತಹ ಕ್ರಿಯೆಗಳನ್ನು ಚಿಂತನೆ ಮಾಡಬೇಕು. ಪಾತಾಳದಲ್ಲಿ ಆಗೋದು ನಮಗೆ ಗೊತ್ತಾಗಲ್ಲ, ಏಕೆಂದರೆ ಪಾತಾಳವನ್ನು ಇಣಿಕೆ ನೋಡಲಿಕ್ಕೆ ಬರಲ್ಲ. ಆದರೆ ಆಕಾಶವನ್ನು ತಲೆ ಎತ್ತಿ ನೋಡ್ಬೋದಲ್ಲ. ಆ ತಲೆ ಎತ್ತಿ ನೋಡಿದಾಗ ಆಕಾಶದಲ್ಲಿ ಕಾಣುವ ಸೂರ್ಯ ಅವನು ದೇವಮಧು. ಅಲ್ಲಿ ಅವಲಂಬಿತವಾಗಿರುವಂತಹ ಆ ಮಧು, ಜೇನು ಅಥವಾ ಸುಖ, ಅದಕ್ಕೆ ಆಸರೆಯಾದ ಪುಷ್ಪ ಯಾವುದು, ಅದರ ದಳಗಳು ಯಾವುದು? ಒಂದು ಜೇನುಗೂಡು ಅಂತ ಹೇಳಿದಾಗ ಅದಕ್ಕೆ ಆಸರೆಯಾಗಿರುವಂತಹ ರೆಂಬೆ ಕೊಂಬೆಗಳು ಯಾವುದು, ಅದಕ್ಕೆ ಆಸರೆಯಾಗಿರುವ ಮರ ಯಾವುದು, ದುಂಬಿ ಯಾವುದು? ಇದೆಲ್ಲವನ್ನು ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ. ಅದು ನಮ್ಮ ತನಕ ಬಂದು ಮುಟ್ಟುತ್ತೆ. ಅವ್ಯಕ್ತದಿಂದ ನಮ್ಮ ತನಕದ ಒಂದು ಸೇತುವೆ ಅಲ್ಲಿರುತ್ತೆ. ಅದನ್ನು ಆಸ್ವಾದನೆ ಮಾಡಬೇಕು. ಈ ಆಕಾಶದಲ್ಲಿಯೇ ಕಾಲದ ಬದಲಾವಣೆ. ಆ ಕಾಲದ ಬದಲಾವಣೆ ಏನಿದೆ ಅದು ಆಗುವಷ್ಟರೊಳಗಡೆ 30 ತಪ್ಪಿದ್ರೆ 32 ಗಳಿಗೆ ಒಂದು ದಿವಸಕ್ಕೆ. ಅದನ್ನು ನಾವು ವಿಭಾಗ ಮಾಡಿದರೆ ಈ ಎಲ್ಲ ದೇವತೆಗಳಿಗೆ, ವಸುಗಳು, ರುದ್ರರು, ಆದಿತ್ಯರು, ಸಾಧ್ಯರು, ವಿಶ್ವೇ ದೇವತೆಗಳು, ಇವರಿಗೆಲ್ಲರಿಗೂ ಕೂಡ ಕಾಲವನ್ನು ಹಂಚಲಾಗಿದೆ. ಅದಕ್ಕೆ ಒಂದು ನಮಗೆ ಚೆನ್ನಾಗಿ ಗೊತ್ತಿರೋದು ಬ್ರಾಹ್ಮಿ ಮುಹೂರ್ತ ಅಂತ. ಈ ಮುಹೂರ್ತಗಳೆಲ್ಲ ಯಾವ ದೇವತೆಗಳನ್ನು ಸಂಬಂಧಿಸಿಕೊಂಡು ಇವೆ ಅಂತ ಹಾಗೆ ಬರ್ತಾ ಗಾಯತ್ರಿಯ ಉಪಾಸನೆಗೆ ಬರ್ತಾರೆ. ಗಾಯತ್ರಿಯ ಉಪಾಸನೆಯ ರಹಸ್ಯ ಪೂರ್ತಿಯಾಗಿ ಚಿಂತಿತವಾಗುವುದು ಇಲ್ಲಿ.
ಗಾಯತ್ರಿಯ ಸೊಗಸೇನು, ಈ ಬೆಳಕು ನಮ್ಮನ್ನು ಎಲ್ಲಿಗೆ ಒಯ್ಯುತ್ತೆ ಅಂತ. ಆಮೇಲೆ ಮಂಥಹೋಮ ಅಂತ ಹೇಳಿ ಒಂದು ಚಿಂತನೆಯನ್ನು ಇಲ್ಲಿ ಮಾಡ್ತಾರೆ. ಮಂಥಹೋಮದ ಚಿಂತನೆ ಇಲ್ಲೇ ಬರುವುದು. ಇದಾದ ಮೇಲೆ ಪುರುಷೋವಾ ವಯಜ್ಞ, ಜೀವನವೇ ಒಂದು ಯಜ್ಞ. ತಸ್ಯಯಾನಿ ಚತುರ್ವಿಂಶತಿರ ವರ್ಷಾಣಿ ತತ್ಪ್ರಾತಃ ಸವನಂ. ಈ ಯಜ್ಞದಲ್ಲಿ 3 ಸವನಗಳಿವೆ. ಬೆಳಗ್ಗಿನ ಸವನವನ್ನು ಗಾಯತ್ರಿ ಮಂತ್ರದಿಂದ ಮಾಡಬೇಕು. ಗಾಯತ್ರಿ ಛಂದಸ್ಸಿನ ಮಂತ್ರಗಳು. ಗಾಯತ್ರಿ ಮಂತ್ರ ಅಂದರೆ ಇದು ಮಾತ್ರ ಅಂತಲ್ಲ, ಗಾಯತ್ರಿ ಛಂದಸ್ಸಿನ ಮಂತ್ರಗಳು. ಗಾಯತ್ರಿ ಮಂತ್ರಕ್ಕೆ 24 ಅಕ್ಷರಗಳಿವೆ. ಅದರಿಂದಾಗಿ 24 ವರ್ಷಗಳು, ಮನುಷ್ಯನ 24 ವರ್ಷಗಳಾಯಿತು ಅಂದರೆ ಓ ಮಧ್ಯಂದಿನ ಸವನವಾಯಿತು ಅಂತ ಚಿಂತನೆ ಮಾಡಬೇಕಂತೆ. ಇದರಲ್ಲಿ ಈ ಪ್ರಾತಃಸವನವನ್ನು ಚೆನ್ನಾಗಿ ನಡೆಸುವ ಹಾಗೆ ವಸುಗಳನ್ನು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಮಾಧ್ಯಂದಿನ ಸವನ, ಆ ಮಾಧ್ಯಂದಿನ ಸವನ 44 ಅಕ್ಷರದ ತ್ರಿಷ್ಟುಪ್ ಛಂದಸ್ಸನ್ನು ಹೊಂದಿರುವಂಥದ್ದು. ಇದಾದ ಮೇಲೆ 44, 24 ಮತ್ತು 44. ಆ 44 ವರ್ಷಗಳಾದ ಮೇಲೆ 68 ಆದ ಮೇಲೆ ಏನಂತ, ಓ ಮಾಧ್ಯಂದಿನ ಸವನ ಮುಗೀತು. ಈ ಮಾಧ್ಯಂದಿನ ಸವನದಲ್ಲಿ ಯಾವ ತೊಂದರೆಯೂ ಬರದಿರಲಿ, ದೇವರನ್ನು ಕುರಿತು ಬಾಳುವ ಈ ಬಾಳುವೆ ಎಂಬ ಯಜ್ಞದಲ್ಲಿ ಈ ರೀತಿ ನೀವು ಇರಿ. ಇದಾದ ಮೇಲೆ ಸಂಜಯ ಸವನ, ಆದಿತ್ಯ ಇದಮ್ಮೆ ತೃತೀಯಂ ಸವನಂ. ಆದಿತ್ಯ ಈ ಸವನ ಏನಿದೆ, ತೃತೀಯ ಸವನ, ಅದನ್ನು ಜಗತಿ ಛಂದಸ್ಸು 48. ಒಟ್ಟು ನೀವು ಎಲ್ಲ ರೀತಿಯಿಂದ ನೋಡಿದರೆ ಸುಮಾರು 110 ತಪ್ಪಿದರೆ 116 ವರ್ಷಗಳು ಬರ್ತವೆ. ಷೋಡಶಂ ವರ್ಷಶತಂ ಅಜೀವತ್. ಹಾಗೆ ದೇವರನ್ನು ಉಪಾಸನೆ ಮಾಡಲಿಕ್ಕಾಗಿ ಈ ಒಂದು ಯಾಗ ಅಂತನ್ನೋದು, ಈ ಒಂದು ಜೀವನ ಅನ್ನೋದು ಯಾಗದ ತರಹ ಆಗತ್ತೆ. ಇಲ್ಲಿ ಹೇಗೆ ಚಿಂತನೆ ಮಾಡಬೇಕು ಅಂತನ್ನೋದನ್ನು ಈ ಒಂದು ಉಪನಿಷತ್ತು ಮೂರನೇ ಅಧ್ಯಾಯದಲ್ಲಿ ಹೇಳುತ್ತೆ. ಇದಾದ ಮೇಲೆ 4ನೇ ಅಧ್ಯಾಯ ಜಾನಶ್ರುತಿ ಪೌತ್ರಾಯಣನ ಕಥೆ. ಜಾನಶ್ರುತಿ ಪೌತ್ರಾಯಣ ಅಂತ ಒಬ್ಬ ರಾಜ ಇದ್ದ. ಅವನಿಗೆ ಎಲ್ಲ ಕಡೆ ಛತ್ರಗಳು, ಧಾರ್ಮಿಕ ಕಾರ್ಯಗಳು ನನ್ನಿಂದಲೇ ನಡೀಬೇಕು ಅಂತ. ಎಲ್ಲ ಕಡೆ ನನ್ನಿಂದಲೇ ನಡೀಬೇಕು, ನಾನಿಲ್ಲದೆ ಏನೂ ಇಲ್ಲ ಅಂತ ಆಗಬೇಕು. ಏನೇನು ಪುಣ್ಯ ಪ್ರಧಾನವಾದ ಕರ್ಮಗಳಿದೆ ಎಲ್ಲ ನಾನೇ ಮಾಡಬೇಕು. ಅವನು ಸರಿ ತನ್ನನ್ನೇ ಬಹಳ ದೊಡ್ಡವ ಅಂತ ಅಂದುಕೊಂಡಿದ್ದ. ಒಂದು ಸರ್ತಿ ಮಲಗಿದಾನೆ, ಅವನಿಗೆ ಕೇಳಿಸ್ತಾ ಇದೆ, ಹಂಸಗಳಲ್ಲೆಲ್ಲೋ ಇರ್ತವೆ, ಆ ಹಂಸಗಳ ಮಾತು ಕೇಳಿಸ್ತಾ ಇದೆ. ಒಂದು ಹಂಸ ಹೇಳಿತಂತೆ, ಇದನ್ನು ದಾಟಿ ಹೋಗಬೇಡ, ಈ ಪ್ರಭಾವಲಯವನ್ನು ಬಳಸಿಕೊಂಡು ಹೋಗು, ಯಾಕೆಂದರೆ ಕೆಳಗಡೆ ಜಾನಶ್ರುತಿ ಪೌತ್ರಾಯಣ ಮಲಗಿದ್ದಾನೆ ಅಂತ. ಅದು ಇವನು ಕೇಳಿಸ್ತಾ ಇದೆ. ಸಂತೋಷಪಟ್ಟ. ಅದಕ್ಕೆ ಹೇಳುತ್ತೆ, ಇವನು ಯಾವ ಮಹಾ, ಅಲ್ಲೊಬ್ಬ ಇದ್ದಾನೆ ರೈಕ್ವ ಅಂತ, ಅವನ ಮುಂದೆ ಇವನೇನೂ ಅಲ್ಲ ಅಂತ. ಅವನು ಗಾಬರಿ ಆಯಿತು. ಸಹಸಂಜಿಹಾನ ಏವ, ಅವನು ಬೆಳಗ್ಗೆ ಬಿಡ್ತಾನೆ, ಹಾಸಿಗೆ ಬಿಡ್ತಾ ಇರಬೇಕಾದ್ರೇನೆ ಸಹ ಕ್ಷತ್ತಾರಮು ವಾಚ, ತನ್ನ ಸಾರಥಿಗೆ ಕರೆದು ಹೇಳಿದ, ನೋಡು ಯಾರೋ ರೈಕ್ವ ಅಂತೆ, ಹೋಗು ಅವನನ್ನು ಹುಡುಕು ಅಂತ. ಇವನು ಹುಡುಕಿದ, ಬ್ರಾಹ್ಮಣರ ಕೇರಿಯಲ್ಲಿ ಹುಡುಕಿದ, ಎಲ್ಲಿ ಹುಡುಕುದು ಇಲ್ಲ. ಅವನಿಗೆ
ಬಹಳ ದೊಡ್ಡ ದೊಡ್ಡ ಕಡೆನೇ ಹುಡುಕಿದ. ರಾಜ ಹುಡುಕ್ತಾ ಇದ್ದಾನೆ ಅಂದರೆ ಬಹಳ ದೊಡ್ಡ ಜನ ಆಗಿರಬೇಕು ಅಂತ. ದೊಡ್ಡ ಜನ, ಇವನು ದೊಡ್ಡ ಜನವೇ. ಆದರೆ ಜನರಿಗೆ ದೊಡ್ಡ ಜನ ಅಂದರೆ ಒಂದು ಕಲ್ಪನೆ ಇರುತ್ತೆ. ಹುಡುಕಿದ್ರು ಸಿಗಲಿಲ್ಲ. ಇವನು ಆಮೇಲೆ ಸಿಕ್ಕಿದ ಒಂದು ಗಾಡಿಯ ಕೆಳಗಡೆ. ಅವನು ಸಯುಗ್ವಾರೈಕ್ವ ಅಂತ ಕರಿತಾ ಇದ್ರು. ಗಾಡಿ ಇಟ್ಕೊಂಡು ಹೋಗೋದು. ಎಲ್ಲಿ ಸಾಕು ಅಂತ ಅನ್ಸುತ್ತೋ ಅಲ್ಲಿ ಗಾಡಿಯನ್ನು ನಿಲ್ಲಿಸಿ ಅದ್ರ ಕೆಳಗಡೆ ಸುಖವಾಗಿ ಕಜ್ಜಿ ತುರಿಸ್ಕೋತಾ ಇರೋದು. ಈ ತರಹ ಮಾಡ್ತಾ ಇದ್ದ ಕಷಮಾಣ. ಅವನಿಗೆ ಯಾವಾಗಲೂ ಗಾಡಿ ಇಟ್ಕೊಂಡು ಓಡಾಡ್ತಾ ಇದ್ದ. ಅದರಿಂದಾಗಿ ಸಯುಗ್ವಾರೈಕ್ವ ಅಂತ. ಇವನಿಗೆ ಗೊತ್ತಾಯಿತು. ಕೂಡಲೇ ಹೋದ. ಸಂಪತ್ತೆಲ್ಲವನ್ನು ತಂದು ಹೇಳಿದ, ನನಗೆ ವಿದ್ಯೆಯನ್ನು ಉಪದೇಶ ಮಾಡಬೇಕು. ಸರಿಯಾ ಅಯೋಗ್ಯ ಅಂದ್ಬಿಟ್ಟ. ಆಮೇಲೆ ಅವನು ಪಟ್ಟು ಬಿಡಲಿಲ್ಲ. ಮತ್ತೆ ತನ್ನ ಹೆಣ್ಣು ಮಗಳೊಬ್ಬಳನ್ನು ತಂದು, ತನ್ನ ಮಗಳನ್ನು ತಂದು ಕೊಟ್ಟ. ಅವಳು ಯೋಗ್ಯಳು. ಅವಳು ಮುಖ ನೋಡಿಕೊಂಡು ಇವನು ಉಪದೇಶ ಮಾಡಿದ. ಅದೇ ಸಂವರ್ಗ ವಿದ್ಯೆ. ಆಮೇಲೆ ಇನ್ನು ಬೇರೆ ಬೇರೆ ತರಹದ ಕಥೆ ಬರುತ್ತೆ. ಅದರಲ್ಲಿ ಒಂದು ಕಥೆ ಸತ್ಯಕಾಮ ಜಾಬಾಲನ ಕಥೆ. ಆ ಸತ್ಯಕಾಮ ಜಾಬಾಲನ ಕಥೆಯನ್ನು ನೀವು ಕೇಳಿದ್ದೀರಾ. ಅವನಿಗೆ 4 ಜನ ಬಂದು ಉಪದೇಶ ಮಾಡಿದ್ರು. ವರುಣ, ವಾಯುದೇವ, ಆಮೇಲೆ ವಾಯುದೇವ ವೃಷಭ ರೂಪದಲ್ಲಿ ಬಂದು ಉಪದೇಶ ಮಾಡಿದ್ದು. ಹೀಗೆ ಬೇರೆ ಬೇರೆಯವರಾಗಿ ಬಂದು ಉಪದೇಶ ಮಾಡಿದ್ರು. ಹಂಸವಾಗಿ, ವೃಷಭನಾಗಿ, ಹೀಗೆ ಬೇರೆ ಬೇರೆ ರೂಪದಲ್ಲಿ ಬಂದು ಉಪದೇಶ ಮಾಡಿದ್ರು. ಅದನ್ನೆಲ್ಲ ಕೇಳಿಕೊಂಡ ಗುರುಗಳ ಹತ್ರ ಹೋಗಿ ಮತ್ತೆ ಅದನ್ನು ಪಡೆದುಕೊಂಡು ಉದ್ಧಾರ ಆದ. ಅಂದರೆ ಸ್ವರೂಪಯೋಗ್ಯರಾದ ಗುರುಗಳನ್ನು ಬಿಟ್ಟು ಬೇರೆಯವರು ಉಪದೇಶ ಮಾಡಿದ್ರು ಸ್ವರೂಪಯೋಗ್ಯ ಗುರುಗಳಿಂದ ಉಪದೇಶ ಆಗಲೇಬೇಕು ಅಂತ ಹೇಳಿ ಇರೋದ್ರಿಂದ ಸ್ವರೂಪಯೋಗ್ಯರಾದ ಗುರುಗಳ ಹತ್ತಿರ ಕೇಳಿ ಎತ್ತರಕ್ಕೆ ಏರಿದ. ಅವನಿಗೆ ಏನು ಉಪದೇಶ ಆಯಿತು ಅಂತ ಅದು ಈ ಒಂದು 4ನೇ ಅಧ್ಯಾಯದಲ್ಲಿ ಬರುವಂತಹ ವಿಚಾರ. ಉಪಕೋಸಲ ಅಂತ ಹೇಳಿ ಒಬ್ಬ ಇದ್ದ. ಆ ಉಪಕೋಸಲನಿಗೆ ಮಾಡಿದ ಉಪದೇಶ ಅದೇ ಇವನ ಶಿಷ್ಯ, ಸತ್ಯಕಾಮ ಜಾಬಾಲನ ಶಿಷ್ಯ. ಅದನ್ನು ನಾವು ಸುಮಾರು ಈ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಅದಾದ ಮೇಲೆ 5ನೆಯ ಅಧ್ಯಾಯಕ್ಕೆ ಪ್ರವೇಶ. ಪ್ರಾಣನ ಕಥೆ ಉಂಟು, ಪ್ರಾಣನ ನಾಮಗಳುಂಟು. ಈ ಪ್ರಾಣನ ನಾಮಗಳನ್ನೇ ಬರೆದು, ಪ್ರಾಣನ ನಾಮಗಳನ್ನೇ ಇಟ್ಟುಕೊಂಡು ಮಂಥಹೋಮದಲ್ಲಿ ಆಹುತಿ ಇರುವಂಥ. ಆಮೇಲೆ ಅದರ ಪರಿಣಾಮ, ಅದರದ್ದು ಕೆಲಸ. ಆಮೇಲೆ ಶ್ವೇತಕೇತು. ಆ ಶ್ವೇತಕೇತು ಆರುಣೇಯ ಪ್ರವಾಹಣನ ಮನೆಗೆ ಹೋದ. ಆ ಶ್ವೇತಕೇತುವಿಗೆ ಆಗ ಇನ್ನು ಬಾಲ್ಯ. ನಿನ್ನಪ್ಪ ನಿನಗೆ ಪಾಠ ಮಾಡಿದಾನಲ್ವ? ಮಾಡಿದ್ದಾನೆ. ಈಗ ಇಲ್ಲಿಂದ ಪ್ರಜೆಗಳು ಸಾಯ್ತಾರೆ, ಸತ್ತು ಎಲ್ಲಿಗೆ ಹೋಗ್ತಾರೆ? ಮರಳಿ ಬರ್ತಾರಾ ಬರಲ್ವಾ? ಇಲ್ಲಿ ಮಕ್ಕಳು ಹುಟ್ಟುತ್ತಾರೆ, ಆದರೆ ಎಲ್ಲ ಮಕ್ಕಳು ಹುಟ್ಟಿ ಪೂರ್ತಿಯಾಗಿ ತುಂಬಿಕೊಂಡು ಬಿಡಲ್ಲ. ಆಗ ಹುಟ್ಟಿದವರೆಲ್ಲರೂ ಕೂಡ ಈಗಲೂ ಇದ್ದಿದ್ರೆ ನಾವು ಹಿಂಗೆ ಕೈ ಚಾಚಲಿಕ್ಕೆ ಕೂಡ ಜಾಗ ಸಿಗ್ತಿರ್ಲಿಲ್ಲ. ಅಷ್ಟೊಂದು ಜನ ಇರ್ತಿದ್ರು. ಎಲ್ಲಿಗೆ ಹೋಗ್ತಾರೆ ಅವರೆಲ್ಲ? ಜಗತ್ತು ಹೇಗೆ ಖಾಲಿ ಆಗತ್ತೆ, ಈ ಜಗತ್ತಿನಲ್ಲಿ ಅವಕಾಶ ಹೇಗೆ ಉಳಿಯತ್ತೆ, ಅದನ್ನು ಹೇಳಿ. ಅದು ಬಹಳ ವಿಶಿಷ್ಟ. ಅವನಿಗೆ ಆ ಒಂದು ವಿಷಯವೇ ಗೊತ್ತಿರಲಿಲ್ಲ. ಹಾಗೆ ಯೋಚನೆ ಮಾಡಬಹುದು ಅನ್ನೋದೇ ಗೊತ್ತಿರಲಿಲ್ಲ ಅವನಿಗೆ. ಅವನು ಯಥಾ ಪ್ರಕಾರ ಎಲ್ಲ ಹುಡುಗರ ತರಹ ಏನು ಹೇಳ್ಕೊಟ್ಟಿದ್ದಾರೋ ಅದನ್ನು ಕಲಿಯೋದಷ್ಟೇ, ಉಳಿದದ್ದೆಲ್ಲ ಯಾಕೆ ತಲಹರಟೆ ಅಂತ ಅವನಿಗೆ.
ಯೋಚನೆ ಕೂಡ ಮಾಡಿರಲಿಲ್ಲ ಅವನು. ಎಲ್ಲ ಕಡೆಯೂ ಹಾಗೆ ಅಕಾಡೆಮಿಕ್ಕು, ನಾನ್ ಅಕಾಡೆಮಿಕ್ಕು, ಆ್ಯಂಟಿ ಅಕಾಡೆಮಿಕ್ಕು 3 ಜನ ಇರ್ತಾರೆ. ಅದರಲ್ಲಿ ಅಕಾಡೆಮಿಕ್ಕು ಇದೆಲ್ಲ ಯಾಕೆ ಕೇಳ್ತಾರಾ? ಮಂಗಳದಲ್ಲಿ ಪ್ರಶ್ನೆ ಮಾಡ್ತಾರಾ? ಇದನ್ನು ಹೇಳಿದ್ರೆ ತಿಳ್ಕೊಂಡ್ರೆ ಚಾಲು ಹೊದಿಸ್ತಾರಾ? ಇಲ್ಲ, ಯಾಕೆ ತಿಳ್ಕೋಬೇಕು? ಎಲ್ಲ ಕಡೆಯೂ ಅದೇ. ಈ ಕಾಲೇಜಿನ ಮಕ್ಕಳಿಗೂ ಅದೇ ಇರುತ್ತೆ. ಯಾವುದೋ ಥಿಯರಿ ಅವ್ರು ನೋಟ್ಸ್ ಬರೆಸ್ತಾ ಇರ್ತಾರೆ, ಇವರು ಆ ನೋಟ್ಸ್ ನೋಡ್ಕೋತಾ ಇರ್ತಾರೆ. ಸರಿ, ಅವನೇ ಏನು ಹೇಳ್ದ, ಐನ್ಸ್ಟೈನೇ ಏನು ಹೇಳ್ದ, ಅದನ್ನು ತಿಳ್ಕೊಳ್ಳೋ ಉತ್ಸಾಹ ಯಾರಿಗೆ ಬೇಕು? ಏನು ಮಾಡಿದ್ರು ಪಾಸ್ ಆಗುತ್ತೆ ಅಂತ. ಎಲ್ಲ ಫೀಲ್ಡಿನಲ್ಲಿ ಒಂದಲ್ಲ. ಇದು ನಾವು ಹೇಳ್ತಾ ಇರೋದು ವೇದಾಂತದ ಫೀಲ್ಡ್ ಹಾಗೆ ಆಗಬಾರದು ಅಂತ. ಬೇರೆಲ್ಲ ಫೀಲ್ಡ್ ಆಗತ್ತೆ ಅಂತಂದ್ರೆ ಒಳ್ಳೆ ಕಥೆ ಆಯ್ತಲ್ಲ. ಅವರು ಅಲ್ಲೇ ಹಾಗೆ ಇದೆ, ನಾವು ಇಲ್ಲೂ ಹಾಗೆ ಮಾಡ್ತೀವಿ ಅಂದರೆ ಹಾಗಾಗಬಾರದು. ಯಾಕಂದರೆ ಇದಕ್ಕೆ ಬೇರೆಯದೇ ಆದ ಒಂದು ವೈಶಿಷ್ಟ್ಯ ಇದೆ. ಸರಿ, ಅವನು ತಲೆ ಕೆಡಿಸ್ಕೊಳ್ಳಿಲ್ಲ. ಅವ್ರ ಅಪ್ಪನ ಹತ್ರ ಬಂದು ಹೇಳ್ದ, ಅಪ್ಪ ನೀನು ನನಗೊಂದು ಮೋಸ ಮಾಡ್ಬಿಟ್ಟಿದ್ದೀ, ಹೇಳಲೇ ಇಲ್ಲ. ನನಗೇ ಗೊತ್ತಿಲ್ಲ ಕಣೋದು, ಹೋಗಿ ಕೇಳ್ಕೊತೀನಿ ಅಂತ ಹೇಳಿ ಪ್ರವಾಹಣ ಜೈಬಿಲಿ ಅಂತನ್ನುವ ರಾಜಕುಮಾರ ಇದ್ನಲ್ಲ, ಅವನ ಹತ್ತಿರ ವಿನೀತನಾಗಿ ಕೇಳ್ಕೊಂಡ. ಅವನೊಂದು ದಿವಸ ಇಡೀ ಕಾಯಿಸಿ ಆಮೇಲೆ ಹೇಳ್ದ. ಅದು ಅಲ್ಲಿ ಪಂಚಯಜ್ಞಗಳ ಒಂದು ಸಂಗತಿಯನ್ನು ಹೇಳ್ತಾರೆ. ಇದನ್ನು ಜಗನ್ನಾಥದಾಸರು ಪಂಚಯಜ್ಞ ಸಂಧಿಯಲ್ಲಿ ಇದನ್ನು ನಿರೂಪಣೆ ಮಾಡಿದ್ದಾರೆ. ಆಮೇಲೆ ಉತ್ಕ್ರಾಂತಿಯ ಕ್ರಮವನ್ನು ಇಲ್ಲಿ ಹೇಳುತ್ತಾರೆ. ಸತ್ತ ಮೇಲಿನ ನಡೆಯನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ಅದಾದ ಮೇಲೆ ಅಲ್ಲಿಂದ ಮುಂದೆ ಜನಕರಾಜನ ಕೆಲವು ಕಥೆಗಳು ಇಲ್ಲಿ ಬರ್ತದೆ. ಅಲ್ಲಿಗೆ 5ನೇ ಅಧ್ಯಾಯ ಮುಗಿಯುತ್ತೆ. 6ನೇ ಅಧ್ಯಾಯ ಶ್ವೇತಕೇತು. ಅದನ್ನು ಒಂದು ಸ್ವಲ್ಪ ನೋಡೋಣ. ಶ್ವೇತಕೇತುರ್ ಆರುಣೇಯ ಆತ ತಮ್ಮ ಪಿತೋವಾಚ ಶ್ವೇತಕೇತೋವತ ಬ್ರಹ್ಮಚರ್ಯಂ ನ ವೈ ಸೌಮ್ಯ ಅಸ್ಮತ್ ಕುಲೀನೋ ಅನನುಚ್ಚ ಬ್ರಹ್ಮಬಂಧುರಿವ ಭವತೀತಿ. ಅರುಣಾಂತನ್ನುವ ಋಷಿಕೆಯ ಮಗ ಉದ್ದಾಲಕ ಆರುಣಿ. ಆ ಆರುಣಿಯ ಮಗ ಆರುಣೇಯ ಶ್ವೇತಕೇತು ಅಂದರೆ ಉದ್ದಾಲಕರ ಮಗ. ಅವನಿಗೆ ತಂದೆ ಹೇಳಿದ್ರಂತೆ, ಓ ಶ್ವೇತಕೇತುವೆ, ಹೊಸ ಬ್ರಹ್ಮಚರ್ಯಂ, ಬ್ರಹ್ಮಚಾರಿಯಾಗಿ ಗುರುಕುಲದಲ್ಲಿ ಅಧ್ಯಯನ ನಡೆಸು. ನವೈ ಸೌಮ್ಯ ಅಸ್ಮತ್ ಕುಲೀನೋ ಅನನುಚ್ಚ ಬ್ರಹ್ಮಬಂಧುರಿವ ಭವತಿ. ನಮ್ಮಲ್ಲಿ ಅಧ್ಯಯನ ಮಾಡದೆ ಬ್ರಹ್ಮಬಂಧು ಆಗಬಾರದು, ಹೋಗು ಅಂತ. ಸಹ 12 ವರ್ಷ ಉಪೇತ್ಯ 24 ವರ್ಷ ಸರ್ವಾನ್ ವೇದಾನ್ ಅಧೀತ್ಯ ಮಹಾತ್ಮ ಅನೂಚಾನಮಾನಿ ಸ್ತಬ್ಧಯೇಯಾಯ. 12 ವರ್ಷದವನಾದಾಗ ಹೋದ. 12 ವರ್ಷ ಕಳೆದು ಬರುವಾಗ 24 ವರ್ಷ ಆಗಿತ್ತು. ಅವನು ಅನೂಚಾನಮಾನಿ, ನಾನೊಬ್ಬ ದೊಡ್ಡ ವಿದ್ವಾಂಸ ಅಂತ. ಸ್ತಬ್ಧಯೇಯಾಯ, ಗರ್ವಿಷ್ಠನಾಗಿ ಬಂದ. ತಮ್ಮ ಪಿತೋವಾಚ, ಓ ತಂದೆಗೆ ನಮಸ್ಕಾರ ಮಾಡಲಿಲ್ಲ. ಶ್ವೇತಕೇತೋ ಎನ್ನು ಖಲು ಸೌಮ್ಯ ಇದಂ ಮಹಾಮನಾಹ ಅನೂಚಾನಮಾನಿ ಸ್ತಬ್ಧೋತಿ ಉತ ತಮಾದೇಚಮಪ್ರಾಕ್ಷ್ಯ ಏನ ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಮಿತಿ ಕಥನ್ನು ಭಗವತ್ಸ ಆದೇಶೋ ಭವತೀತಿ. ಉಡುಪಿಯಲ್ಲಿ ಒಬ್ಬ ಅಮೀರ್ ಹಂಜಾ ಅಂತ ಇದ್ದ, ಸಾಬಿ. ಅವನು ಲೋಹದ ಕೆಲಸಗಳನ್ನು ಮಾಡುವನು. ಉಡುಪಿ ಮಠಗಳಲ್ಲಿ ಏನೊಂದು, ಈಗ ಅದು ರೋಡಾಗಿ ಹೋಗಿದೆ ಅವ್ರ ಮನೆ. ನಿಮಗೆ ಇವತ್ತು ಹೋದರೆ ಗೊತ್ತೇ ಆಗಲ್ಲ. ನಾವು ಅವಾಗೆಲ್ಲ ಹೋಗ್ತಾ ಇದ್ದಾಗ ಅವನು ಜ್ಯೋತಿಷ್ಯ ಹೇಳ್ತಾ ಇದ್ದ ಅಂತ. ಸರಿ, ಸೋದೆ ಮಠದಿಂದ ಕೆಳಗಡೆ ಇಳಿದು ಲೆಫ್ಟಿಗೆ ಹೋದರೆ ಗೀತಾ ಮಂದಿರಕ್ಕೆ ಹೋಗ್ತೀವಿ. ಆವಾಗ ಆ ರೋಡ್ ಇರಲಿಲ್ಲ, ಅದು ಡೆಡ್ ಎಂಡ್. ಅದು ಅಲ್ಲಿ ಅಮೀರ್ ಹಂಜಾನ್ ಮನೆ ಇತ್ತು.
ಕುಟ್ಟುತ್ತಾ ತಟ್ತಾ ಇರೋರು. ಅವನಿಗೇನೋ ಹೊಳೆಯುತ್ತೆ ಅಂತ ಹೋಗ್ತಾ ಇದ್ರು, ಏನೋ ಹೇಳ್ತಾ ಇದ್ದ. ನಾನು ಹೋಗಿದ್ದೆ ಒಮ್ಮೆ, 2002 ಕಥೆ ಅಲ್ಲ, 2002 ಹೋಗಿದ್ದೆ. ನೋಡ್ದ ಜಾದ ಅಣ್ಣೆರೆ ಬತ್ನ ಏನು ಬಂದಿದ್ದು, ಆ ಬ್ರಾಹ್ಮಣರನ್ನು ಅಲ್ಲಿ ಅಣ್ಣೇರು ಅಂತ ಕರೀತಾರೆ, ಐನೋರ್ ತರಹ. ಏನು ಬಂದದ್ದು ಹೀಗೆ. ನನ್ನ ಜೊತೆಗೆ ಇನ್ಯಾರೋ ಬಂದಿದ್ರು, ಅವ್ರನ್ನ ಕರ್ಕೊಂಡು ಬಂದಿದ್ದು. ಇಲ್ಲ, ಅವ್ರನ್ನ ಕರ್ಕೊಂಡು ಬಂದಿದ್ದು. ನೀವೆಂತ ಮಾಡ್ತಾ ಇರೋದು ಅಂದ. ವಿದ್ಯಾಪೀಠದಲ್ಲಿರೋದು. 12 ವರ್ಷದ ಓದ ಅಂದ. ಹೌದು. ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಉಪನಿಷತ್ತಿನಲ್ಲಿ ಹೇಳ್ತಾರಲ್ಲ ಅಣ್ಣೀರಿ ಅಂದ. ಹಾಗಲ್ಲಪ್ಪ, ಅದು ತಿಳಿಬೇಕಾದ್ದು ತಿಳಿದೇ ಹೋದ್ರೆ 12 ವರ್ಷ ಏನು, ಅದು ಸಾಂಕೇತಿಕ ಅಷ್ಟೇ. 12 ವರ್ಷ ಹೋದ ಅವನಿಗೆ ಅಹಂಕಾರ ಬಂತು ಅಂದ್ರೆ ಊರವ್ರಿಗೆಲ್ಲ ಅಹಂಕಾರ ಬಂತು ಅಂತ ಅರ್ಥ. ಅವನಿಗೆ ಎಲ್ಲೋ ತಿಳ್ಕೊಂಡಿದ್ದಾನೆ, ಎಲ್ಲೋ ಕೇಳಿರ್ತಾನೆ. 12 ವರ್ಷ ಓದಬೇಡಿ ಅಂತ ಹೇಳಿದಾರಂತಲ್ಲ ಉಪನಿಷತ್ತಿನಲ್ಲಿ, ಮತ್ತೆ ಯಾಕೆ ಓದ್ತೀರ ಅನ್ಕೊಂಡು. ಓದಬೇಡಿ ಅಂತ ಹೇಳಲಿಲ್ಲ, ಓದಿ ಅಹಂಕಾರಕ್ಕೊಳಗಾಗಬೇಡಿ ಅಂತ ಹೇಳಿದ್ದು. ನೋಡಿ, ಹಿಂಗೇನೇನೋ ಆಗೋಗುತ್ತೆ. ನಗು ಅಂದ್ರೆ ನಗು ಬರ್ತಾ ಇತ್ತವತ್ತು, ಅವತ್ತಿಡೀ. ಅಲ್ಲ, ಆ ರೀತಿ ಮಾಡೋದು ತಪ್ಪಲ್ವಾ? ಉಪನಿಷತ್ತು ಬೇಡ ಅಂತ ಹೇಳಿದೆ, 12 ವರ್ಷ ಓದೋದು ಅಂತ. ನೀವು ಆಯ್ತಪ್ಪ 13 ವರ್ಷ ಓದ್ಬೋದ, ತೊಂದರೆ ಇಲ್ಲ ಹಂಗೆ. ಅವನು ತಪ್ಪಿಸ್ಕೋಬೇಕಲ್ಲ, ಬರಬೇಕು, ಅವನಿಗೆ ಏನಾದ್ರು ಉತ್ತರ ಹೇಳಿ ಬರ್ಬೇಕು. ಇಲ್ಲಾಂದ್ರೆ ಅಲ್ಲೇ ಏನೋ ಇದು ಕೊಡ ಮಾಡ್ತಾ ಇದ್ದ, ಕೊಡನೋ ಉರುಳಿ ಪಾತ್ರೆನೋ ಏನೋ ಮಾಡ್ತಾ ಇದ್ದ. ಅವನದು ಇದು ಡೈಲಾಗ್. 12 ವರ್ಷ ಓದಿ ಬಂದ, ಅವನಿಗೆ ಅವಾಗ 24 ವರ್ಷ. ಆಮೇಲೆ ಕೇಳಿದ, ಶ್ವೇತಕೇತೋ ಎನ್ನು ಖಲ ಸೌಮ್ಯ ಇದಂ ಮಹಾಮನ ಅನೂಚಾನಮಾನಿ ಸ್ತಬ್ಧೋಸಿ. ಏನಪ್ಪ, ನಿನ್ನ ಬಗೆಗೆ ನೀನು ಏನೇನೋ ತಿಳ್ಕೊಂಡ ಹಾಗಿದೆ. ಸ್ತಬ್ಧೋಸಿ, ಬಹಳ ಅಹಂಕಾರ ಭೂಯಿಷ್ಠನಾಗಿದ್ದಿ. ಉತ ತಮಾದೇಶಂ ಅಪ್ರಾಕ್ಷ್ಯ. ಅಪ್ಪ ಕೇಳಿದ, ಏನಪ್ಪ? ಉತ ತಮಾದೇಶಂ ಅಪ್ರಾಕ್ಷ್ಯ, ಆ ತತ್ವವನ್ನು ಕೇಳಿದೆಯೋ? ಏನ ಅಶ್ರುತಂ ಶ್ರುತಂ ಭವತಿ, ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಮಿತಿ. ಯಾವುದನ್ನು ಕೇಳಿದರೆ ಕೇಳದೇ ಇರೋದು ಕೇಳಿದಂತೆ ಆಗ್ತದೋ, ತಿಳಿದೇ ಇರೋದು ತಿಳಿದಂತೆ ಆಗ್ತದೋ, ವಿಶೇಷವಾಗಿ ಅರ್ಥ ಆಗದೇ ಇರೋದು ಅರ್ಥ ಆದಂತೆ ಆಗ್ತದೋ, ಆ ತರಹದ ಒಂದು ಆದೇಶವನ್ನು ಕೇಳಿದೆಯೋ? ಇವನಿಗೆ ಆ ಥರದ್ದೊಂದು ಸಂಗತಿನೇ ಗೊತ್ತಿಲ್ಲ. ಆಗ ಗೊತ್ತಾಯ್ತು, ನಂಗೆ ಗೊತ್ತಿಲ್ಲದೆ ಇರೋದೇನೋ ಹೊಂದಿದೆ ಅಂತ. ಕಥನ್ನು ಭಗವಃ ಆದೇಶೋ ಭವತಿ ಇತಿ. ಆಯಿತು, ಯಾವುದು ಆ ತತ್ವ? ಅದನ್ನು ಹೇಳಿ ನನಗೆ. ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ ಸರ್ವಂ ಮೃನ್ಮಯಂ ವಿಜ್ಞಾತಂ ಸ್ಯಾತ್ ವಾಚಾ ಆರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕಾ ಇತ್ಯೇವ ಸತ್ಯಂ. ಓ ಸೌಮ್ಯ, ಚಂದದ ಶರೀರದವನೇ, ಸೋಮವತ್ ವರ್ತಮಾನ ಇತ್ಯರ್ಥ. ಹಾಗಾದರೆ ಸೌಮ್ಯ ಅಂತಾರಲ್ಲ, ಸೌಮ್ಯ ಹೇಗೆ ಅಂತ ಹೇಳಿದ್ರೆ ಅಲ್ಲೇ ಅದೇ ಚಂದ್ರನಂತೆ ಇರುವವ ಅನ್ನೋದೇ ಸೌಮ್ಯವು ಆಗಿರುತ್ತೆ. ಅದನ್ನು ಇವತ್ತು ಹೆಣ್ಮಕ್ಳಿಗೆ ಇಡ್ತಾರೆ. ಇವತ್ತಲ್ಲ, ಅವಾಗ ಇಡ್ತಾ ಇದ್ರು ಮಧ್ಯದಲ್ಲಿ ಒಂದು ಸ್ವಲ್ಪ. ಈಗ ಯಾರು, ನಾನು ಹೊಸದಾಗಿ ಹೆಸರಿಟ್ಕೊಂಡ, ಸ್ವಲ್ಪ ಹೆಸರಿನ ಟ್ರೆಂಡ್ ಚೇಂಜ್ ಆಗಿದೆ. ಒಂದೊಂದು ಕಾಲಕ್ಕೆ ಒಂದೊಂದು ಹೆಸರಿನ ಟ್ರೆಂಡ್ ಇರುತ್ತೆ. ಈಗ ಸ್ವಲ್ಪ ಬೇರೆ ತರಹ ಬಂದಿದೆ. ಸೌಮ್ಯ ಅಂತ ಯಾರು ಇಡಲ್ಲ. ಅವರು ಬಹಳ ಸೌಮ್ಯ ಅಂತ ಹೇಳ್ತಾರೆ ಈಗಾದರೂ. ಅಲ್ಲಿ ಆದರೆ ಉಪನಿಷತ್ತಿನಲ್ಲಿ ಸೌಮ್ಯ, ಸೋಮವತ್ತು ವರ್ತಮಾನ, ಚಂದ್ರನಂತೆ ಇರುವವ ಸೌಮ್ಯ. ಸೌಮ್ಯ ಅಲ್ಲ, ಇರಲಿ ಸೌಮ್ಯ. ನೋಡು, ಸೌಮ್ಯ ಒಳ್ಳೆಯ ಹುಡುಗನೇ ಅಂತ ಅರ್ಥ ಆಗತ್ತೆ. ನೋಡಿದ್ರೆ ಖುಷಿ ಆಗತ್ತೆ, ಮುಖದಲ್ಲಿ ಉಗ್ರತಾ ಇಲ್ಲ ಅನ್ನುವನನ್ನು ಸೌಮ್ಯ ಅಂತ ಕರಿಬಹುದು.
ಯಥಾ ಸೌಮ್ಯ ಅದು ಹೇಗೆ ಅಂತ ಹೇಳಿದ್ರೆ ಒಂದನ್ನು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡ ಹಾಗೆ ಆಗತ್ತೆ ಅನ್ನೋದಕ್ಕೆ ಒಂದು ದೃಷ್ಟಾಂತ. ಯಥಾ ಏಕೇನ ಮೃತ್ಪಿಂಡೇನ ತರ್ವಂ ಮೃನ್ಮಯಂ ವಿಜ್ಞಾತಂ ಸ್ಯಾತ್. ಒಂದು ಮಣ್ಣಿನ ಹೆಂಟೆ ಅದನ್ನು ತಂದರೆ ಅಷ್ಟೇ ಮಾಡೆಲ್ ಕಲಿಸ್ಕೊಡೋದು. ಎಲ್ಲ ತರಹದ ಆ ಊರಿನ ಮಣ್ಣು, ಅದರ ಗುಣ, ಅಲ್ಲಿ ಏನು ಬೆಳೆಯುತ್ತೆ ಏನು ಬೆಳೆಯಲ್ಲ, ಇಲ್ಲಿ ಏನು ದ್ರವ್ಯಗಳಿದೆ, ಇಲ್ಲಿ ಯಾವ ಅಂಶ ಜಾಸ್ತಿ ಆಗಿದೆ, ಅದೆಲ್ಲವೂ ಗೊತ್ತಾಗತ್ತೆ. ನಾವು ಒಂದು ಸ್ವಲ್ಪ ಜಾಗವನ್ನೇ ನೋಡೋದು. ರಾಯಚೂರು ಕಡೆ ಎರೆಮಣ್ಣು, ಎರೆಮಣ್ಣಿನಲ್ಲಿ ಈ ಬೆಳೆ ಬೆಳೆಯಬಹುದು, ಹೀಗೆ. ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ ಸರ್ವಂ ಮೃನ್ಮಯಂ ವಿಜ್ಞಾತಂ ಸ್ಯಾತ್ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕಾ ಇತ್ಯೇವ ಸತ್ಯಂ. ಹಾಗೆ ಒಂದು ಮಾತು, ಆ ಮಾತಿನಿಂದ ಬೇರೆ ಬೇರೆ ಭಾಷೆಗಳು ಹುಟ್ಟುತ್ತವೆ. ಕಡೆಗೆ ನಿತ್ಯವಾಗಿ ಉಳಿಯೋದು ಆ ಮೃತ್ತಿಕಾ ಅಂತನ್ನುವ ಪದ. ಉಳಿದದ್ದು ಮಡ್ಡು, ಮಣ್ಣು, ಮಿಟ್ಟಿ ಎಲ್ಲ ಭಾಷೆಗಳು ಹಾಳಾಗಿ ಹೋಗ್ತವೆ. ಆ ವೈದಿಕವಾದ ನಾಮ ಶಾಶ್ವತವಾಗಿ ಉಳಿಯುತ್ತೆ. ಆ ವೈದಿಕವಾದ ಭಾಷೆ, ಶಾಶ್ವತವಾಗಿ ಉಳಿಯುವ ವೈದಿಕ ಭಾಷೆ ಏನಿದೆ ಅದನ್ನು ತಿಳಿದುಕೊಂಡ್ರೆ ಅದರ ಬೇರೆ ಬೇರೆ ಪರಿಣಾಮಗಳು, ಅಂದರೆ ವ್ಯಾಕರಣಬದ್ಧವಾಗಿ ಒಂದು ಭಾಷೆ ಹೆಂಗೆ ಕೆಲಸ ಮಾಡುತ್ತೆ, ಭಾಷಾ ವಿಜ್ಞಾನ, ಒಂದು ಭಾಷೆ ಹೇಗೆ ಕೆಲಸ ಮಾಡುತ್ತೆ, ಶಬ್ದಗಳ ಪ್ರವೃತ್ತಿ ಹೇಗೆ, ಶಬ್ದಗಳು ಎಷ್ಟಿರ್ತಾವೆ, ಈ ಇನ್ ಡೀಟೇಲ್, ಈ ತರಹದ ಸ್ವರೂಪದ ಇನ್ ಡೀಟೇಲ್ ತಿಳ್ಕೊಂಡ್ರೆ ಬೇರೆ ಭಾಷೆಯೂ ಅರ್ಥ ಆಗತ್ತೆ. ಆ ಭಾಷೆಯ ಸೊಬಗು ಏನು, ಸೊಗಸು ಏನು, ಏರಿಳಿತಗಳು ಏನು, ಎಲ್ಲಿ ಏನನ್ನು ಮಾತನಾಡ್ತವೆ ಅಂತೆಲ್ಲ ಅಲ್ಲಿ ಇರುತ್ತೆ. ಅದನ್ನು ಏನಂತ ಕರೀತಾರೆ? ವಾಕ್. ಉಳಿದದ್ದೆಲ್ಲ ಆರಂಭಣ, ಅಂದರೆ ಅದರಿಂದ ಮೂಡಿ ಬಂದದ್ದು. ನೀವು ಈ ವೈದಿಕ ಭಾಷೆಯನ್ನು ತಿಳಿದರೆ ಬೇರೆ ಭಾಷೆಯನ್ನು ತಿಳಿದಂತೆ. ಹಾಗೆ ಒಂದು ತತ್ವ ಇದೆಯಪ್ಪ, ಅದನ್ನು ತಿಳಿದರೆ ತಿಳಿಯದೇ ಇರೋದು ತಿಳಿದಂತೆ ಆಗತ್ತೆ. ನೋಡ, ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಯಥಾ ಸೌಮ್ಯ ಏಕೇನ ಲೋಹಮಣಿನ ಸರ್ವಂ ಲೋಹಮಯಂ ವಿಜ್ಞಾತಂ ಸ್ಯಾತ್ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ. ಡೈಮಂಡ್ ಗಣಿಯಿಂದ ಮೊದಲು ಟೆಸ್ಟ್ ಮಾಡುವಾಗ ಒಂದಿಷ್ಟು ಭಾಗವನ್ನು ನೋಡಿರ್ತಾರೆ. ಇದನ್ನು ನೋಡಿ ಓಹೋ, ಈ ರೀತಿಯೇ ಎಲ್ಲ ಲೋಹಗಳು ಇರ್ತವೆ ಅಂತ ತಿಳ್ಕೊತಾನೆ. ನೋಡಿ, ಅಲ್ಲಿ ನೋಡ್ತಾ ಇರೋದಿಷ್ಟು, ತಿಳ್ಕೊಂಡಿರೋದಿಷ್ಟು. ಯಥಾ ಸೌಮ್ಯ ಏಕೇನ ಲೋಹಮಣಿನ ಏಕೇನ ನಖ ನಿಕೃಂತನೇನ ಸರ್ವಂ ಕಾರ್ಷ್ಣಾಯತಂ ವಿಜ್ಞಾತಂ ಸ್ಯಾತ್. ಕಾರ್ಷ್ಣಾಯಸ ಅಂತ ಹೇಳಿದ್ರೆ ಕಬ್ಬಿಣ. ಒಂದು ಕಬ್ಬಿಣವನ್ನು ತಿಳಿದುಕೊಂಡ್ರೆ ಎಲ್ಲ ಕಬ್ಬಿಣವನ್ನು ತಿಳ್ಕೊಂಡ ಹಾಗೆ. ಮಾಡೆಲ್ಲು ಇದು. ಅದು ಯಾವುದು ಅಂದರೆ ನಖ ನಿಕೃಂತನ, ನೈಲ್ ಕಟರ್. ಈಗಿನ ಸ್ಟೀಲ್ದು ನೈಲ್ ಕಟರ್ ಅಲ್ಲ, ಅವಾಗೊಂದು ನೈಲ್ ಕಟರ್ ಬರ್ತಿತ್ತು. ಅದಿವತ್ತು ಮ್ಯೂಸಿಯಮಲ್ಲಿ ಮಾತ್ರ ನೋಡ್ಲಿಕ್ಕಾಗೋದು, ಅದೆಲ್ಲೂ ಇಲ್ಲ. ಅಥವಾ ಈ ನೈಲ್ ಕಟರಲ್ಲಿಯೂ ಕೂಡ ಕೊಚ್ಚುವ, ಕತ್ತರಿಸುವ, ತೋಡುವ ಎಲ್ಲ ತರಹದ ಮಾಡೆಲ್ಗಳು ಇರ್ತವೆ. ಇದೇ ಮುಂದೆ ಬೆಳೆದ್ರೆ ಈ ವಸ್ತುಗಳಾಗತ್ತೆ, ಕಬ್ಬಿಣದ ವಸ್ತುಗಳು ಅಂತ ಗೊತ್ತಾಗತ್ತೆ. ಈ ರೀತಿ ಆಗತ್ತಪ್ಪ. ಏವಂ ಸೌಮ್ಯ ಸ ಆದೇಶೋ ಭವತಿ ನವೈ ನೂನಂ ಭಗವಂತಃ ಏತದವೇದಿಷು ಯದ್ಯೇತದವೇದಿಶ್ಚನ್ ಕಥಮ್ಮೇ ನಾವಕ್ಷ್ಯಮಿತಿ. ಆಗ ಇದನ್ನು ಹೇಳಿದಾಗ ಅವನು ಅಹಂಕಾರ ಹೇಗಿತ್ತು ಅಂದರೆ, ಓ ಈ ಥರದ್ದಾ ಅಂದ. ಅದು ಪ್ರಾಯ ನಮ್ಮ ಗುರುಗಳಿಗೂ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ಗೊತ್ತಿದ್ದಿದ್ರೆ ಯಾಕೆ ಹೇಳ್ತಾ ಇರಲಿಲ್ಲ ಅಂದ ಅವನು. ಸರಿ, ಹಾಗಾದರೆ ತಿಳ್ಕೊಳ್ಬೇಕಲ್ಲ. ಅದೊಂದು ಇವನು ಬುದ್ಧಿ ಪ್ರಚೋದನೆ ಆಯಿತು. ನಮ್ಮ ಗುರುಗಳು ಹೇಳಲಿಲ್ಲ, ಹೀಗಾಗಿ ನಾವು ತಿಳ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಿ ಅಲ್ಲಿಗೆ ನಿಲ್ಲಲಿಲ್ಲ. ದೇವರ ದಯೆ. ನಿಮಗೆ ಗೊತ್ತಿದ್ರೆ ನೀವು ಹೇಳಿ ದಯವಿಟ್ಟು ಅಂತ ಅಪ್ಪನಿಗೆ ಹೇಳಿದರು.
ಯಥಾ ತಥಾ ಸೌಮ್ಯೇತಿ ಹೋವಾಚ. ನೋಡು, ಹೇಳ್ತೇನೆ ಕೇಳು. ಅಪ್ಪ ಮಗನಿಗೆ ಹೇಳಿದ್ದ. ಇಲ್ಲಿ 9 ದೃಷ್ಟಾಂತಗಳು ಬರುತ್ತೆ. ಆ 9 ದೃಷ್ಟಾಂತಗಳನ್ನು ನಾವು ಇವತ್ತು ಎಷ್ಟು ಕವರ್ ಮಾಡ್ತೇವೋ ಗೊತ್ತಿಲ್ಲ. ಆಮೇಲೆ ನಾಳೆ ನಾಡಿದ್ದು ನೋಡುವ ಅದು ಹೇಗೆ ಅಂತ. ಅಂದರೆ ನಾಳೆ ಇಲ್ಲಿಗೆ ಮುಗಿಸಿದರೆ ಬೃಹತ್ರಯಿ ಅಂದರೆ ದೊಡ್ಡದಾದ 3 ಉಪನಿಷತ್ತುಗಳು, ಮಹೈತರೇಯ, ಬೃಹದಾರಣ್ಯಕ, ಛಂದೋಗ, ಈ 3 ಇದನ್ನು ಪರಿಚಯ ಮಾಡಿಸಿದ ಹಾಗೆ ಆಗ್ತದೆ. ಸದೇವ ಸೌಮ್ಯೇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ. ಅಪ್ಪ ಹೇಳಲಿಕ್ಕೆ ಶುರು ಮಾಡಿದ. ತಂದೆಯಾದವ ಸೌಮ್ಯ, ಓ ಚಲುವನೇ, ಚಂದದ ಹುಡುಗನೇ, ಇದಮಗ್ರೇ, ಇದಕ್ಕಿಂತ ಮೊದಲು ಸದೇವ ಆಸೀತ್, ಸತ್ಪದಾರ್ಥ ಮಾತ್ರ ಇತ್ತು. ಅದ್ವಿತೀಯಂ, ಇದಕ್ಕೆ ಸಹಾಯ ಮಾಡುವವರು ಯಾರೂ ಇರಲಿಲ್ಲ, ಎದುರಾಳಿಯಾದ ಇನ್ನೊಂದೂ ಇರಲಿಲ್ಲ. ತದ್ಧೈಕ ಆಹು ಅಸದೇ ವೇದಮಗ್ರ ಆಸೀತ್. ಕೆಲವರು ಹೇಳ್ತಾರೆ ಈ ಜಗತ್ತಿಗಿಂತ ಮೊದಲು ಅಸತ್ ಇತ್ತು ಅಂತ. ತಸ್ಮಾದಸತಃ ಸಜ್ಜಾಯತೆ ಇತಿ. ಆ ಅಸತ್ತಿನಿಂದ ಸತ್ತು ಹುಟ್ಟಿತು ಅಂತ. ಕುತಸ್ತು ಖಲು ಸೌಮ್ಯ ಏವಂ ಸ್ಯಾತ್. ಅದು ಹೇಗಾಗತ್ತದು? ಕಥಮಸತಃ ಸಜ್ಜಾಯೇತಿ. ಅಸತ್ತಿನಿಂದ ಸತ್ತು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಸತ್ತಿತ್ತು ಅಷ್ಟೆ. ಸತ್ ಅಂದರೆ ಎಕ್ಸಿಸ್ಟೆಂಟ್ ಅಂತ ಇಟ್ಕೊಳ್ಳಿ, ಸತ್ ಅಂದರೆ ನಿರ್ದುಷ್ಟ ಅಂತ ಇಟ್ಕೊಳ್ಳಿ, ದೋಷ ಇಲ್ಲದೆ ಇರೋದು, ಡಿಫೆಕ್ಟ್ಲೆಸ್. ಸತ್ ಅಂದರೆ ಎಕ್ಸಿಸ್ಟೆಂಟ್, ಸತ್ ಅಂತಂದರೆ ನಿರ್ದುಷ್ಟ. ಈ 2 ಅರ್ಥ ಇಟ್ಕೊಳ್ಳಿ. ಅಸತ್ತಿನಿಂದ ಸತ್ತು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಸತ್ತಿನಿಂದ ಅಸತ್ತು ಹುಟ್ಟತ್ತೆ. ಆ ಸತ್ತಿತ್ತು, ಆ ಸತ್ತಿಗೆ ಅನ್ನಿಸಿತು ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯ ಇತಿ. ನಾನೊಬ್ಬನೇ ಇದ್ದೇನೆ, ಬಹಳವನ್ನು ಸೃಷ್ಟಿ ಮಾಡಬೇಕು ಅಂತ ಅನ್ನಿಸಿತಂತೆ. ತತ್ತೇಜೋ ಸೃಜತ ತತ್ತೇಜ ಐಕ್ಷತ ಬಹುಸ್ಯಾಂ ಪ್ರಜಾಯೇಯೇತಿ. ಆ ತೇಜಸ್ಸು ಹುಟ್ಟಿತು. ಆ ತೇಜಸ್ಸಿಗೂ ಅನ್ನಿಸಿತು ನಾನು ಬಹಳ ಜನರನ್ನು ಉಂಟು ಮಾಡಬೇಕು ಅಂತ. ಆ ತೇಜಸ್ಸಿನಿಂದ ಹುಟ್ಟಿದ್ದು ತದಪೋ ಸೃಜತ, ಅಪ್ತತ್ವ ಹುಟ್ಟಿತು. ತಸ್ಮಾದ್ ಯತ್ರ ಕ್ವಚ ಶೋಚತಿ ಸ್ವೇದತೆ ವಾ ಪುರುಷಸ್ತೇಜತಯೇವ ತದಧ್ಯಾಪೋ ಜಾಯಂತೆ. ಆ ಒಂದು ಸೃಷ್ಟಿಯ ಮಾಡೆಲ್, ಮೂಲ ಸೃಷ್ಟಿ ಹೇಗಾಯಿತು ಅಂತನ್ನೋದರ ಮಾಡೆಲ್ ಏನಿದೆ, ಅದು ಇವತ್ತಿಗೂ ನಮ್ಮ ದೈನಂದಿನ ಜೀವನದಲ್ಲಿ ಗೊತ್ತಾಗುವ ಹಾಗೆ ಒಂದು ಸೈನ್ ಉಳಿಸಿದಾನೆ ದೇವರು. ಹೇಗೆ ತೇಜಸ್ಸಿನಿಂದ ಆಪಹ ಹುಟ್ಟಿತು ಅನ್ನೋದರ ಒಂದು ಸೈನ್. ಮೈಯೆಲ್ಲ ಬಿಸಿಯಾಗತ್ತೆ, ಬಿಸಿಯಾಗಿ ಬೆವರು ಬರುತ್ತೆ. ಇದು ನಿಮಗೆ ಗೊತ್ತಾಗಲಿಕ್ಕೆ ಅಂತ ಮಾಡಿರುವಂತಹ ಒಂದು ಸೈನ್. ಇದನ್ನು ಹಿಡಿದು ನೀವು ಆಳಕ್ಕೆ ಹೋಗಬೇಕು. ಇದು ಇಲ್ಲೇ ಕೊನೆ ಅಲ್ಲ. ಇದನ್ನು ದೈಹಿಕವಾಗಿ ಏನೇನೋ ಎಕ್ಸ್ಪ್ಲನೇಷನ್ ಕೊಡಬಹುದು, ವಿಜ್ಞಾನ ಇದಕ್ಕೆ ಏನೇನೋ ಹೇಳಬಹುದು. ಆದರೆ ನಿಮಗೆ ಮೂಲಭೂತವಾಗಿ ಗೊತ್ತಾಗಲಿ ಅಂತ ಇರುವಂತಹ ಒಂದು ಕುರುಹನ್ನು ಉಳಿಸಿದ್ದಾನೆ. ಈ ಕುರುಹನ್ನು ಹಿಡಿದುಕೊಂಡು ಅರಿವಿನ ಕಡೆಗೆ ಸಾಗಬೇಕು. ಅದು ಇರುವಂಥದ್ದು ಏನು? ಸತ್ ಅಂತ ಹೇಳಿದ್ರೆ ನಾರಾಯಣ. ಯಾಕೆಂದರೆ ಸರ್ವೋತ್ತಮನಾಗಿದ್ದಾನೆ, ಆದ್ದರಿಂದ. ಆಮೇಲೆ ತೇಜ. ತೇಜ ಅಂದರೆ ಅವನಿಂದ ಮೂಡಿದವಳು, ಆದರೆ ಎಂದೂ ಹುಟ್ಟದವಳು. ತೇಜ ಅಂದರೆ ರಮಾ, ಲಕ್ಷ್ಮೀದೇವಿ. ಆ ತೇಜೋರೂಪಳಾದ ಲಕ್ಷ್ಮೀದೇವಿ ಹುಟ್ಟಿದಳು. ಅಲ್ಲಿಂದ ಅವನೇನು ಮಾಡಿದ?
ಪ್ರಾಣ ಅವನನ್ನ ಅಪ್ ಅಂತ ಕರೀತಾರೆ. ಆಪಹ ಅಂತಂದ್ರೆ ನೀರು ಅಂತ ಅರ್ಥ ಅಲ್ಲ, ಅಪಹ ಅಂದ್ರೆ ನೀರು ಅಂತ ಅರ್ಥ ಅಲ್ಲ, ಮುಖ್ಯ ಪ್ರಾಣ ಅಂತ ಒಂದು ಗುಟ್ಟಿನ ಹೆಸರು. ಆಮೇಲೆ ಆ ಮುಖ್ಯ ಪ್ರಾಣನಿಗೂ ಅನ್ನಿಸಿತಂತೆ ಬಹ್ವ್ಯಸ್ಯಾಮ ಪ್ರಜಾ ಏಮಹಿ ಅಂತ. ಆಗ ಅವನೇನು ಮಾಡಿದ, ಅನ್ನವನ್ನು ಸೃಷ್ಟಿಸಿದ. ಅನ್ನ ಅಂತ ಹೇಳಿದ್ರೆ ಸದಾಶಿವ, ಅಂತಹ ಸದಾಶಿವನನ್ನ ಸೃಷ್ಟಿ ಮಾಡಿದ. ಯತ್ರ ಕ್ವಚ ವರ್ಷತಿ ತದೇವ ಭೂಯಿಷ್ಠಮನ್ನಂ ಭವತಿ. ಅದರಿಂದಾಗಿ ಇವತ್ತು ಅನ್ನ ಆಗಬೇಕು ಅಂತಂದರೆ ನೀರು ಬೇಕೇ ಬೇಕು. ಹಸಿ ತಿಂತೇವೆ ಅಂತಂದ್ರೂ ಕೆಳಗಡೆಯಿಂದ ನೀರು ಬೇಕೇ ಬೇಕು. ಅದನ್ನು ಬೇಯಿಸ್ತೇವೆ ಅಂತಂದ್ರೂ ನೀರು ಬೇಕೇ ಬೇಕು. ಈ ಸೈನನ್ನು ಹಿಡಿದು, ಈ ಒಂದು ಸಂಕೇತವನ್ನು ಹಿಡಿದು ನೀವು ಆಳಕ್ಕೆ ಹೋದರೆ ಅಲ್ಲಿ ಗೊತ್ತಾಗತ್ತೆ ತೇಜಸ್ಸಿನಿಂದ ನೀರು ಅಥವಾ ಆಪಹ, ಅಪಹ ಇಂದ ಅನ್ನ, ಹೀಗೆ ಅಂತ ಗೊತ್ತಾಗತ್ತೆ. ತೇಷಾಂ ಖಲ್ವೇಚಾಂ ತ್ರೀಣ್ಯೇವ ಬೀಜಾನಿ ಭವಂತಿ. ಆಮೇಲೆ 3 ತರಹದ ಬೀಜಗಳು ಅಂದರೆ 3 ತರಹದ ಹುಟ್ಟುಗಳು, ಅಂಡಜಂ, ಜೀವಜಂ, ಉದ್ಭಿಜ್ಜಮಿತಿ. ಒಂದೋ ಮೊಟ್ಟೆಯಿಂದ ಹುಟ್ಟಬೇಕು, ಇನ್ನೊಂದೋ ಗರ್ಭದಿಂದ ಹುಟ್ಟಬೇಕು, ಇನ್ನೊಂದೋ ಉದ್ಭಿಜ್ಜಂ, ಒಳಗಡೆ ಇರುವುದನ್ನು ಭೇದಿಸಿ ಹೊರಗಡೆ ಬರುವಂತಹ ಬೆಳೆ. ಹೀಗೆ ಈ ದೇವತೆಗಳ, ತ್ರಿವೃದ್ದೇವತೆಗಳ ಗುಂಪು. ತೇಜಸ್ಸು ಅಲ್ಲ, ಹೌದು ಹೌದು, ಅಲ್ಲ ಅದು ನೀರಿಂದಲೇ ಅಲ್ವಾ, ಅದಕ್ಕೆ ಇವರು 3 ಒಂದು ಸ್ವೇದಜ ಹೇಳಿಲ್ಲ, ನೀರಿನಿಂದಲೇ ಬರುತ್ತೆ. ಅದರಿಂದಾಗಿ ಏನೇ ಜಗತ್ತಿನ ವಸ್ತು ಆದರೂ ಕೂಡ ಈ 3 ಇರುತ್ತೆ. ತೇಜ, ಅನ್ನಂ, ಆಪಹ, ಈ 3 ಜಗತ್ತು ಅಂತ ಹೇಳಿದರೆ ಇಲ್ಲಿಗೆ ನಿಲ್ಲಿಸಿರೋಣ. ಆಮೇಲೆ ಇಲ್ಲಿಂದ ಮುಂದುವರಿಸೋಣ. ಇದು ಜಗತ್ತು ಭೌತಿಕವಾಗಿ ಹೇಗೆ ಕಾಣುತ್ತೆ, ಆಮೇಲೆ ಇದರ ಬೇರೆ ಬೇರೆ ಆಯಾಮಗಳೇನು, ಬೇರೆ ಬೇರೆ ವಸ್ತುಗಳಲ್ಲಿ ಹೇಗೆ ಬೇರೆ ಇದೆ ಅಂತ. ಇದಿನ್ನೂ ಮೊದಲನೆಯ ದೃಷ್ಟಾಂತದಲ್ಲಿ ನಾವಿದ್ದೇವೆ. ಇದು ಮುಗಿಯೋದೇ ಇನ್ನು ಬಹಳ ಇದೆ. ಆಮೇಲೆ ಉಳಿದದ್ದು ಹೇಳ್ತಾ ಹೋಗೋದು. ಸಾಕು. ಕೃಷ್ಣಾರ್ಪಣ. ಆಕಾಶ ಗಾಳಿ ಬಿಟ್ಕೊಡು. ಆಕಾಶ ಗಾಳಿ, ಬೆಂಕಿ, ನೀರು, ಮಣ್ಣು, ಅದರಲ್ಲಿ ಇಟ್ಕೊಂಡ್ರೆ ಆಕಾಶ ಗಾಳಿ ಬಿಟ್ಕೊಡು. ಆಕಾಶ ಗಾಳಿ ಅದು ಪ್ರೊಡಕ್ಟಿವ್ ಅಲ್ಲ. ಆಕಾಶ ಗಾಳಿಯನ್ನು ಯಾಕೆ ತಗೊಳ್ಳಿಲ್ಲ ಅಂದ್ರೆ ಅದು ಪ್ರೊಡಕ್ಟಿವ್ ಅಲ್ಲ, ಅದು ತಟಸ್ಥ. ಅದಕ್ಕೆ ತ್ರಿವೃತ್ಕರಣವನ್ನೇ ಶಾಸ್ತ್ರ ಹೇಳುವಂಥದ್ದು. ಹೀಗಾಗಿ ಪಂಚೀಕರಣ ಅಂತ ಹೇಳಿ ಅದು ಪಂಚೀಕರಣ ಮತ್ತೆ ಹೇಳುವ ಪಂಚೀಕರಣ ಇಲ್ಲ ಅದು.